ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ರು, ವಾಪಸ್ ಆಗಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ. ಮಹತ್ವದಂಥ ವಿಚಾರಗಳು ಅಲ್ಲಿ ಚರ್ಚೆಗೆ ಬಂದಿದೆ. ಬಹಳ ಕುತೂಹಲ ಇತ್ತು. ಡಿ.ಕೆ. ಶಿವಕುಮಾರ್ ಏನಾದರೂ ಸಿಹಿ ಸುದ್ದಿ ತರ್ತಾರ ಅಥವಾ ನಾಗೇಂದ್ರಗೆ ಏನಾದರೂ ಕಹಿ ಸುದ್ದಿ ಕೊಡ್ತಾರಾ ಅಂಥೇಳಿ. ಬಟ್ ಇನ್ನೂ ಕೂಡ ಗೊಂದಲ ಅದು ಬಗೆಹರಿದಿಲ್ಲ. ಈಗ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ ಅಂತ ಹೇಳ್ತಿದ್ರು. ಮತ್ತು ನಿಗಮ ಮಂಡಳಿ ಮುಖ್ಯ ಸಚೇತಕರು ಅದರ ಬಗ್ಗೆ ಚರ್ಚೆಗಳಾಗುತ್ತೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಿತ್ತು. ಚರ್ಚೆ ಸಹಜವಾಗಿ ಆಗಿರುತ್ತೆ. ಆದರೆ ಭಾಳ ಕುತೂಹಲ ಇದ್ದಿದ್ದು ನಾಗೇಂದ್ರ ಅವರ ರಾಜೀನಾಮೆ ತೆಗೆದುಕೊಳ್ತಾರಾ ಅಂತ. ಹೈಕಮಾಂಡ್ ನಾಯಕರು ಏನೋ ಹೇಳಿದ್ದಾರಂತೆ, ಸೂಚನೆ ಕೊಟ್ಟಿದ್ದಾರಂತೆ, ನಾಗೇಂದ್ರ ಇನ್ನೊಂದೆರಡು ದಿನದಲ್ಲಿ ರಾಜೀನಾಮೆ ಕೊಡ್ತಾರಂತೆ. ಈ ರೀತಿಯ ಟಾಕ್ಸ್ ಇದೆ. ಹೇಳೋಕ್ಕಾಗಲ್ಲ, ಯಾವಾಗ ಬೇಕಾದರೂ ಕೂಡ ಅವರ ರೀಸನ್ ಆಗ್ಬೋದು ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಅಂತೆಕಂತೆಗಳು ಅನ್ನೋದಕ್ಕಿಂತ ಅಲ್ಲೇನೋ ಗಂಭೀರವಾದಂಥ ಚರ್ಚೆಗಳಾಗಿದೆ. ವಾಸ್ತವಾಂಶವನ್ನು ಡಿ.ಕೆ. ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಮುಂದೆ ಇಟ್ಟಿದ್ದಾರೆ. ಅಂದರೆ ನಾಗೇಂದ್ರ ಅವರ ಒಂದು ವಿಚಾರದಲ್ಲಿ ಅವರ ಹಸ್ತಕ್ಷೇಪ ಇಲ್ಲ, ನೇರವಾಗಿ ಎಲ್ಲೂ ಕೂಡ ಅವ್ರ ಹೆಸರು ಉಲ್ಲೇಖ ಇಲ್ಲ. ಮತ್ತು SIT ಕ್ಲೀನ್ ಚಿಟ್ ಕೊಟ್ಟಿದೆ, ಬಿ ರಿಪೋರ್ಟ್ ಹಾಕಿದೆ. ಮತ್ತು CBI ED ಅವರು ಮಾತ್ರ ದಾಳಿಯನ್ನು ಮಾಡಿರೋದು ಮತ್ತು ಇವ್ರ ಮನೇಲಿ ಹಣ ಪತ್ತೆ ಆಗಿಲ್ಲ, ಎಲ್ಲ ಅಧಿಕಾರಿಗಳೇ ಮಾಡಿದ್ದು. ಆಲ್ಮೋಸ್ಟ್ ಎಲ್ಲ ಹಣ ರಿಕವರಿ ಆಗಿದೆ, 1-2 ಕೋಟಿ ಅಷ್ಟೇ ಅಂಥೇಳಿ ಅವ್ರನ್ನ ಸಮರ್ಥನೆ ಮಾಡಿಕೊಳ್ಳುವಂಥ ಕೆಲಸ ಡಿ.ಕೆ. ಶಿವಕುಮಾರ್ ರಾಹುಲ್ ಗಾಂಧಿ ಅವ್ರ ಹತ್ರ ಮಾಡಿದ್ದಾರಂತೆ. ಮತ್ತು ಕೆಲವೊಂದಿಷ್ಟು ದಾಖಲೆಗಳನ್ನು ಕೂಡ ತೆಗೆದುಕೊಂಡು ಹೋಗಿದ್ದರು. ಅದರ ಜೊತೆಗೆ ನಾಗೇಂದ್ರ ಏನಿದ್ದಾರೆ ಅವರು ಬಹಳ ವಿಶ್ವಾಸದಲ್ಲಿದ್ದಂಗೆ ಕಾಣಿಸ್ತಾ ಇದೆ. ಅವರು ಕೂಡ ಡೆಲ್ಲಿಗೆ ಹೋಗಿದ್ದರು, ಕೆಲವೊಂದಿಷ್ಟು ದಾಖಲೆಗಳನ್ನು ಕೈಲಿಟ್ಕೊಂಡು ಹೋಗಿದ್ರಂತೆ. ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದು ಬೇಡ ಅನ್ನುವಂಥ ತೀರ್ಮಾನಕ್ಕೆ ಅವರು ಬಂದಿದ್ದಂತೆ. ಕೊಟ್ಟರೆ ಡಮ್ಮಿ ಆಗಿಬಿಡ್ತೀವಿ. ಡಿ.ಕೆ. ಶಿವಕುಮಾರ್ ಅವರು ಕೂಡ ರಾಹುಲ್ ಗಾಂಧಿಗೆ ಅದನ್ನೇ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಏನು ಮಾಡೋಣ ಅಂತ ರಾಹುಲ್ ಗಾಂಧಿ ಕೇಳಿದರು. ಇಲ್ಲ, ರಾಜೀನಾಮೆ ಕೊಟ್ಬಿಟ್ರೆ ವಿರೋಧ ಪಕ್ಷಗಳಿಗೆ ಮತ್ತೆ ಬಲ ಬಂದಂತಾಗುತ್ತೆ. ನಾವು ನೋಡಪ್ಪ ಅವ್ರಿಗೆ ಹೆದರಿದ್ವಿ, ವಿರೋಧ ಪಕ್ಷಗಳಿಗೆ ಮಣೆ ಹಾಕಿದ್ವಿ, ಅವ್ರ ಹೋರಾಟಕ್ಕೆ ಬೆಚ್ಚಿ ಬಿದ್ವಿ ಅಂಥೇಳಿ ರಾಜೀನಾಮೆ ಕೊಟ್ಬಿಟ್ರು. ರಾಜೀನಾಮೆ ಕೊಟ್ಟರೆ ತಪ್ಪು ಮಾಡಿದ್ದಾರೆ ಅನ್ನೋದನ್ನು ಒಪ್ಕೊಂಡಂಗೆ ಆಗುತ್ತಲ್ವಾ. ಹಾಗಾಗಿನೇ ಕಾದು ನೋಡುವ ತಂತ್ರಕ್ಕೆ ಡಿ.ಕೆ. ಶಿವಕುಮಾರ್ ಮುಂದಾಗಿದ್ದಾರೆ ಅಂತ ಹೈಕಮಾಂಡ್ ನಾಯಕರು ಹೇಳಿ ಕಳಿಸಿದ್ದಾರೆ. ನೋಡಿ, ನೀವೇನು ನಿರ್ಧಾರ ಮಾಡ್ತೀರೋ ಅದಕ್ಕೆ ನಾವು ಬದ್ಧರಾಗಿರ್ತೇವೆ. ಸಾಧಕ ಬಾಧಕ ನಾಗೇಂದ್ರ ರಾಜೀನಾಮೆ ಕೊಟ್ಟರೆ ಏನು ಲಾಸ್ ಆಗುತ್ತೆ ಪಾರ್ಟಿಗೆ? ಮತ್ತು ವಾಲ್ಮೀಕಿ ಸಮುದಾಯ ಏನಾದರೂ ಮುಂದಿನ ದಿನಗಳಲ್ಲಿ ಹೊಡೆತ ಕೊಡಬಹುದಾ? ಅಥವಾ ರಾಜೀನಾಮೆ ಕೊಟ್ಟರೆ ಬೀಸೋದೋಣೆಯಿಂದ ಪಾರಾಗ್ಬೋದಾ? ಡ್ಯಾಮೇಜ್ ಕಂಟ್ರೋಲ್ ಆಗುತ್ತಾ? ಇದೆಲ್ಲದರ ಬಗ್ಗೆ ಕೂಡ ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ ಮುಂದೆ ಎಳೆಯಾಗಿ ಬೆಚ್ಚಿಟ್ಟಿದ್ದಾರೆ. ಸುಮಾರು 1 ಗಂಟೆಗಳ ಕಾಲ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ರಾಹುಲ್ ಅವ್ರ ಜೊತೆಗೆ ಮಾತುಕತೆ ಆಗಿದೆ. ಬಟ್ ಮತ್ತೆ ಬರೋಕ್ಕೆ ಹೇಳಿದಾರಂತೆ ರಾಹುಲ್ ಗಾಂಧಿ. ಯಾಕೆಂದರೆ ಎಲ್ಲವೂ ಕೂಡ ಮಾತುಕತೆ ಅಪೂರ್ಣ ಆಗಿದೆ. ಈಗ ಒಂದು ಸ್ಥಾನ ಈಗ ಮಹಿಳಾ ಕೋಟಾದ ಖಾಲಿ ಇದೆ, ಅದನ್ನು ಯಾರು ಕೊಡಬೇಕು ಅನ್ನೋದು ಅಲ್ಲಿ ಡಿ.ಕೆ. ಪ್ರಸ್ತಾಪ ಮಾಡಿದ್ರು ರಾಹುಲ್ ಗಾಂಧಿ ಮುಂದೆ. ಈಗ ತುಕಾರಾಮ್ ಅವರ ಪತ್ನಿ ಅನ್ನಪೂರ್ಣ ತುಕಾರಾಮ್ ಇದ್ದಾರಲ್ವಾ, ಅವರು ಸಂಡೂರು MLA ತುಕಾರಾಮ್ ಅವ್ರಿಗೆ ಮಾತು ಕೊಟ್ಟಿದ್ರಂತೆ, MP ಚುನಾವಣೆಗಿಂತ ಮುಂಚೆ ಟಿಕೆಟ್ ಕೊಡೋದಕ್ಕಿಂತ ಇಲ್ಲ ಏನಾದರೂ MLA ಆದರೆ ನಿಮ್ಮ ಪತ್ನಿ ಮಿನಿಸ್ಟರ್ ಮಾಡ್ತೀವಿ ಅಂತೇಳಿ. ಹಾಗಾಗಿ ಅವ್ರಿಗೂ ಮಾತು ಕೊಟ್ಟಿದ್ದಾರೆ. ಅಲ್ಲೇನಾದರೂ ಮಹಿಳಾ ಕೋಟಾ ಅನ್ನೋದು ಬಂತು ಅಂತ ಹೇಳಿದ್ರೆ ಅವರಿಗೆ ಮೀಸಲು ಕೊಡಬೇಕು ಅಂತ ನಿರ್ಧಾರ ಆದರೆ ಅನ್ನಪೂರ್ಣ ಅವ್ರು ಕೊಡಬೇಕು ಅಂತಿದೆ ಅಂತೆ ಹೈಕಮಾಂಡ್ ತಲೆಯಲ್ಲಿ ಮತ್ತು ಡಿ.ಕೆ. ಶಿವಕುಮಾರ್ ಅವ್ರ ಲೆಕ್ಕಾಚಾರದಲ್ಲಿ. ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಬಹಳ ಲಾಭಿಯನ್ನು ಮಾಡ್ತಾನೆ ಇದ್ದಾರಂತೆ. ಅವ್ರದ್ದು ಕೂಡ ಹೆಸರು ಈಗ ಚಾಲ್ತಿಯಲ್ಲಿದೆ. ಅದನ್ನು ಹೊರತುಪಡಿಸಿದ್ರೆ ಈಗ ನಾಗೇಂದ್ರ ಏನಾದರೂ ರಾಜೀನಾಮೆ ಕೊಟ್ಟರೆ ಆ ಸ್ಥಾನ ತೆರವಾದರೆ ಬಸವರಾಜ ಶಿವಣ್ಣ ಅವರು ಕುರುಬ ಕೋಟಾದಡಿ ಅವ್ರು ಕೊಡಬೇಕು ಅಂತಿದೆ. ಬಟ್ ಈಗ ಸಿದ್ದರಾಮಯ್ಯನವ್ರ ಮಾತಿಗೂ ಬೆಲೆ ಕೊಟ್ಟಂಗಾಗುತ್ತೆ ಅನ್ನೋದು ಲೆಕ್ಕಾಚಾರಗಳು. ಬಟ್ ಫೈನಲಿ ಸೋಮವಾರಕ್ಕೆ ನಮಗೆ ಅಂತಿಮವಾದಂಥ ನಿರ್ಧಾರ ನಾಗೇಂದ್ರ ರಾಜೀನಾಮೆದು ಸಿಗುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟ.